ಈ ವಿದ್ಯಾರ್ಥಿಗಳು ಹೋರಾಟ ಮಾಡಬೇಕಂತಂದಾಗ ಅವ್ರಿಗೆ ಹತ್ತಿಕ್ಕುವಂಥ ಕೆಲಸ ಸರ್ಕಾರವು ಪೊಲೀಸರ ಮೂಲಕ ಮಾಡ್ತಾರೆ. ಅವ್ರಿಗೆ ಪರ್ಮಿಷನನ್ನು ಕೊಡಲಿಲ್ಲ. ಆವಾಗ ಸಹಜವಾಗಿ ಅವ್ರಿಗೂ ಎಲ್ಲ ಕಡೆನೂ ಅಡ್ಡಾಡ್ತಾ ಇದ್ದರು ವಿದ್ಯಾರ್ಥಿಗಳು. ನಮ್ಮ ಕಡೆನೂ ಬಂದರು, ವಿರೋಧ ಪಕ್ಷವಾಗಿ ನೀವು ನಮ್ಗೆ ಇದಕ್ಕೆ ಸಹಕಾರ ಕೊಡಬೇಕು, ಇಲ್ಲಿಕ್ರೆ ನೀವು ಶಕ್ತಿ ತುಂಬಿದರೆ ನಮ್ಗೆ ಶಕ್ತಿ ಬರ್ತೈತಿ, ಸರ್ಕಾರ ಎಚ್ಚೆತ್ಕೊಳ್ತೈತೆ ಅಂಥೇಳಿ. ಹಾಗಾಗಿ ಜವಾಬ್ದಾರಿಯುತವಾದ ವಿರೋಧ ಪಕ್ಷವಾಗಿ ಮತ್ತು ನನಗೆ ಧಾರವಾಡದ ಶಾಸಕನಾಗಿ ನನಗೆ ಧಾರವಾಡದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಕರ್ನಾಟಕದಿಂದ ಬರುವಂಥ ಕ್ಷೇತ್ರ ಧಾರವಾಡ. ಅಲ್ಲಿ ಗೊತ್ತು, ನಾವು ಯಾವುದೋ ಒಂದು ಗುಡಿಯೋ ಮುಂದೆ ಏನಾದರೂ ಪ್ರಸಾದ ಇತ್ತಂದ್ರೆ ಅಲ್ಲಿ ಬಂದು ನಿಲ್ಲುವಂಥ ವಿದ್ಯಾರ್ಥಿಗಳು ಎಲ್ಲ ಕಲಿಯುವಂಥ ವಿದ್ಯಾರ್ಥಿಗಳು. ಯಾವುದಾರ ಒಂದು ಮದುವೆದು ಇತ್ತಂದ್ರೆ ಅಲ್ಲಿ ಕೂಡ ಪಾಪ ವಿದ್ಯಾರ್ಥಿಗಳು ಬಂದು ಊಟ ಮಾಡ್ತಾರೆ. ಅದೇ ರೀತಿ ಯಾವುದಾದ್ರೂ ಮದುವೆಗದು ನಾವು ಹೋದ್ರೆ ಅಲ್ಲೇ ಊಟಕ್ಕೆ ಬಡ್ಸಕ್ಕೆ ಬರೋರು, ನೀಡಕ್ಕೆ ಬರೋರು ಅವರು ಕೂಡ ಕಲೀಲಿಕ್ಕೆ ಬಂದಂಥ ವಿದ್ಯಾರ್ಥಿಗಳು. ಪಾಪ ಅವರು ಸಾಲ ಸೋಲ ಮಾಡಿ ಯಾರು ಶ್ರೀಮಂತ ವಿದ್ಯಾರ್ಥಿಗಳು ಯಾರು ಇಲ್ಲಲ್ಲ, ಅಲ್ಲೆಲ್ಲರೂ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಕೂಲಿ ನಾಲಿ ಮಾಡುವಂಥ ಪಾಲಕರಿರುವಂಥ ಅವ್ರ ಕಡೆಯಿಂದ ಬಂದಂಥ ವಿದ್ಯಾರ್ಥಿಗಳು. ಅವ್ರ ಅಪ್ಪ ಅವ್ವ ಸಾಲ ಮಾಡಿ ಇಲ್ಲಿ ಮಕ್ಕಳಿಗೆ ಇಲ್ಲಿ ಕಲಿಸಿರ್ತಾರೆ. ಪಿ ಜಿಯಲ್ಲಿ ಇರಲಿ, ಊಟ ಮಾಡಲಿ, ಲೈಬ್ರರಿಲಿ ಅಭ್ಯಾಸ ಮಾಡಲಿ, ಕ್ಲಾಸಸ್ ತೊಗೊಳ್ಳಿ, ನನ್ನ ಮಗಗೊಂದು ಜಾಬ್ ಆಗಲಿ ಅಂಥೇಳಿ ಅಪೇಕ್ಷೆಯಿಂದ ಕಳಿಸಿರ್ತಾರೆ. ಸರ್ಕಾರ ವರ್ಷಗಟ್ಟಲೆ ಅದನ್ನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ವಿದ್ಯಾರ್ಥಿಗಳ ಫ್ರಸ್ಟ್ರೇಷನ್ನು ಅವ್ರಿಗೆ ಹೆಚ್ಚಾಕೊಂತ ಹೋಯಿತು. ಹಾಗಾಗಿ ಫೆಬ್ರವರಿ 11ಕ್ಕೆ ಯಾವಾಗಿದ್ದ ಸರ್ಕಾರ 12ನೇ ತಾರೀಕಿಗೆ ಕೋಆಪ್ರೇಟ್ ಮಾಡಲಿಲ್ಲ. ಧಾರವಾಡದಲ್ಲಿ ಮತ್ತೊಮ್ಮೆ ಇವರೇನು ಪ್ರೊಟೆಸ್ಟ್ ಮಾಡಬೇಕು ಅಂತ ಮಾಡಿದರು. ಆವಾಗ ಸರ್ಕಾರ ಪೊಲೀಸರ ಮೂಲಕ ಇವ್ರನ್ನ ಹತ್ಕುವಂಥ ಕೆಲಸ ಪ್ರಯತ್ನ ಮಾಡ್ತು. ನಮ್ಮ ಕಡೆ ಬಂದಾಗ ನಾವು ಹೇಳಿದ್ವಿ, ಆತು ನಿಮ್ಗೆ ಬರಲಿಲ್ಲ ಅಂತಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರೊಟೆಸ್ಟ್ ಮಾಡ್ತೀವಿ, ನಿಮ್ಮ ಧ್ವನಿಯನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ, ಜನರ ಕಡೆ ನಿಮ್ಮ ಧ್ವನಿಯನ್ನು ಒಯ್ತೀವಿ, ಸರ್ಕಾರ ಅವಾಗ ಜಕ್ಕಸ್ತಾ ರಿಕ್ರೂಟ್ಮೆಂಟ್ ಮಾಡಬೇಕಾಗ್ತಿತ್ತು ಅಂಥೇಳಿ ನಾವು ಫೀಲ್ಡಿಗೆ ಇಳಿಬೇಕಾಗ್ತದೆ. ಇಲ್ಲಿಗೆ ನಮಗೆ ಯಾವುದೇ ರೀತಿಯಿಂದ ಇದನ್ನು ರಾಜಕಾರಣ ಮಾಡುವಂಥದ್ದು ವಿಷಯ ಇದ್ದಿದ್ದಿಲ್ಲ. ಹಿಂದೆ ಸಾಕಷ್ಟು ಹೋರಾಟ ಆದರೂ ಕೂಡ ನಾವು ಅವರಿಗೆ ಸದನದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಅವ್ರಿಗೆ ಬೆಂಬಲ ಕೊಟ್ಟಿವಿ, ಆದರೆ ನಾವು ಫೀಲ್ಡಿಗೆ ಇಳಿದಿದ್ದಿಲ್ಲ. ಆದರೆ ಇವತ್ತು ಯಾವಾಗ ಅವ್ರನ್ನ ಹುಡುಗರನ್ನ ದಮನ ಮಾಡುವಂಥ ನೀತಿ ಸರ್ಕಾರ ಅನುಸರಿಸಿತ್ತು, ಅನಿವಾರ್ಯವಾಗಿ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಾವು ಅವ್ರ ರಕ್ಷಣೆಗೆ ಬರಬೇಕಾಯ್ತು. ಹಾಗಾಗಿ ನಾವು ಅದನ್ನು ಮುಂದಾಳತ್ವ ತೊಗೊಂಡಿವಿ. ನಮ್ಮ ವಿರೋಧ ಪಕ್ಷದ ಧುರೀಣರಾದ ಅಶೋಕ್ ಅವ್ರ ಕಾಲಿನ ಆಪ್ರೇಷನ್ ಇತ್ತು, ಅಂದರೂ ಕೂಡ ಅವ್ರ ಕಾಲಿನ ಆಪ್ರೇಷನ್ ಪೋಸ್ಟ್ಪೋನ್ ಮಾಡಿ, ಇಲ್ಲ ಇದು ವಿದ್ಯಾರ್ಥಿಗಳ ವಿಷಯ ಐತಿ ನಾನು ಬರ್ತೇನೆಂದರು. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಬಂದರು, ಭರತ್ ಬೊಮ್ಮಾಯಿ ಅವ್ರು ಬಂದರು, ಸಂಕನೂರು ಅವ್ರು ಬಂದರು, ನಮ್ಮ ಮೇಯರ್ ಬಂದರು, ಎಲ್ಲ ಕಾರ್ಪೊರೇಟರ್ ಬಂದರು, ಎಲ್ಲ ನಮ್ಮ ಮೋರ್ಚಾದ ಧುರೀಣರದ್ದು ಎಲ್ಲರೂ ಬಂದು ವಿದ್ಯಾರ್ಥಿಗಳ ಜೊತೆ ಕೂಡಿ ನಮ್ಮದ ಪರ್ಮಿಷನ್ ನಾವು ತೊಗೊಂಡಿದ್ವಿ. ಯಾಕಂದ್ರೆ ಇವರಿಗೆ ಅಲೋ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ನಮ್ಮ ಪಾರ್ಟಿ ವತಿಯಿಂದನೇ ನಾವು ಪರ್ಮಿಷನ್ ತೊಗೊಂಡಿವಿ. ಪಾರ್ಟಿಯಿಂದ ನಾವು ಪರ್ಮಿಷನ್ ತೊಗೊಂಡು ನಾವು ಈ ಹೋರಾಟವನ್ನು ಸಂಘಟನೆ ಮಾಡಿದ್ವಿ. ಈಗ ನಮ್ಮ ಹೋರಾಟಕ್ಕೆ ಏನು ಬೆಚ್ಚ ಬಿದ್ದು, ಈಗ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಚ್ಚ ಬಿದ್ದು ಸರ್ಕಾರ ಇಮಿಡಿಯೇಟ್ಲಿ ಜಾಗೃತ ಆಗಿ ಕೆಲಸ ಶುರು ಮಾಡಲಿ ಅಂತೇಳಿ ನಮ್ಮ ಅಪೇಕ್ಷೆ. ಯಾಕಂದ್ರೆ ಈಗ ಅವರಾಗೆ ಕೊಟ್ಟಂಥ ರೆಕಾರ್ಡ್ಸು ಮೊನ್ನೆ 27ನೇ ತಾರೀಕು ನಮ್ಮದೇನು ಅಸೆಂಬ್ಲಿ ಆಯ್ತಲ್ಲ, ಆ ಅಸೆಂಬ್ಲಿಯಲ್ಲೇ ಇವರು ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿ 11ನೇ ತಾರೀಕಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ ಪ್ರಕಾರ ಸುಮಾರು 8,157 ಜಾಬ್ಗಳನ್ನು ಮಾತ್ರ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದೇವೆ ಕಳೆದ 3 ವರ್ಷದಲ್ಲಿ ಅಂಥೇಳಿ ನಮ್ಮ ರಾಜ್ಯ ಸರ್ಕಾರನ ಅಧಿಕೃತವಾಗಿ ಇಲ್ಲೇ ಮಾಹಿತಿ ಕೊಟ್ಟಿದೆ. ಆದರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ನಾವು ಅವ್ರ ದೊಡ್ಡವರು, ಅವ್ರ ಬಗ್ಗೆ ನಾವು ಹಂಗೆ ಮಾತಾಡಬಾರ್ದು ಅಂತ ಇರ್ತೈತಿ, ಆದರೆ ಅವರು ಸುಳ್ಳು ಹೇಳಬಾರ್ದು. ಈಗ ಎಲ್ಲರೂ ಹೇಳುವಂಗೆ ಸುಳ್ಳು ರಾಮಯ್ಯ ಅಂಥೇಳಿ ಅವರು ಆಗೋಂಗೆ ಆಗಬಾರ್ದು. ಅವರು 78-79 ವರ್ಷದಾಗ ಅದಾರೆ. ಈಗ ಐತಲ್ಲಿ ಮಾಡೋ ಕೆಲಸ ಸರಿಯಾಗಿ ಮಾಡಲಿ, ಸರಿಯಾದ ವಿಷಯ ಹೇಳಿ. ಸುಮ್ಮನೆ 40,000 ನಾವು ರಿಕ್ರೂಟ್ಮೆಂಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಎಲ್ಲಿ 40,000? ಒಂದಾದರೂ ಈ ಸರ್ಕಾರ ಬಂದ ಮೇಲೆ ಹೊಸದಾಗಿ ನೋಟಿಫಿಕೇಷನ್ ಮಾಡಿರ್ಬೇಕಲ್ಲ. ಹೊಸದಾಗಿ ನೋಟಿಫಿಕೇಷನ್ ಮಾಡಿ ಅದು ರಿಕ್ರೂಟ್ಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ಒಪ್ತೇವೆ. ಅದನ್ನು ಇನ್ನೂ ಮಾಡಿದ್ರೆ ಈಗೂ ಕೂಡ ತಪ್ಪು ಫಿಗರನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಅವ್ರು ಯಾರೋ ಮಂತ್ರಿಗಳು ಹೇಳ್ತಾರೆ, ಇಲ್ಲ ಗುರುವಾರದ ಕ್ಯಾಬಿನೆಟ್ದಲ್ಲಿ ನಾವು ಇದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಸಂತೋಷ್ ಲಾಡು ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ.